ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸೆಮನೇವಾಡಿ ಗ್ರಾಮದ ನೇಜ್ ಕ್ರಾಸ್ ಬಳಿಯಲ್ಲಿ ಮೇ 24, 25 ಹಾಗೂ 26ರಂದು ಎಜಿಎಂ ಇಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ, ಭಗವಾನ್ ಪಾರ್ಶ್ವನಾಥರ 151 ಅಡಿ ಎತ್ತರದ ಮೂರ್ತಿ ಪ್ರತಿಷ್ಠಾಪನೆ, ಭೂಮಿ ಶುದ್ಧೀಕರಣ ಸೇರಿದಂತೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿಯ ವರೂರಿನ ರಾಷ್ಟ್ರಸಂತ ಆಚಾರ್ಯ ಗುಣಧರನಂದಿ ಮುನಿ ಮಹಾರಾಜರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದರ ಉದ್ಘಾಟನೆ ಶುಭಾರಂಭ 24, 25, 26 3 ದಿವಸ ಹಮ್ಮಿಕೊಳ್ಳಲಾಗಿದೆ. 24ನೇ ತಾರೀಕು ಈ ಭೂಮಿ ಅಭಿವೃದ್ಧಿಕಾರಕ ಆಗಲಿ, ಗುಣವೃದ್ಧಿಕಾರಕ ಆಗಲಿ, ಜನರ ಇಚ್ಛಾ ಮನೋವಂಚ ಪೂರ್ಣ ಆಗಲಿ, ಈ ಭೂಮಿ ಜನರಿಗೆ ಆತ್ಮನಿರ್ಭರ ಎಜುಕೇಷನ ಹಾಗೂ ಇದ್ದಂಥ ಪ್ರಗತಿಯಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ಭೂಮಿ ಜಾಗೃತಿ ಅಂದರೆ ಭೂಮಿ ಶುದ್ಧಿ ವಿಧಾನ, ವಾಸ್ತು ವಿಧಾನ ಅಂತೇಳಿ ಒಂದು ಅನುಕೂಲ ಆಗಿದೆ. ವಾಸ್ತು ವಿಧಾನ ಸಾವಿರಾರು ಭಕ್ತರಿಂದ ಈ ಅನುಷ್ಠಾನ ಮುಂಜಾನೆ 9 ಗಂಟೆಗೆ ಅಭಿಷೇಕ ಆದ ನಂತರ ಮಧ್ಯಾಹ್ನ 2 ಗಂಟೆಯಿಂದ ವಿಧಾನ ಆರಂಭ ಆಗ್ತಿದೆ. ಆ ವಿಧಾನ ಆರಂಭ ಆಗಿ ಸಾಯಂಕಾಲ 5 ಗಂಟೆವರೆಗೆ ವಿಧಾನ ಇದೆ. 5 ಗಂಟೆ ವಿಧಾನ ಆದ ನಂತರ ಸಾಯಂಕಾಲ 7 ಗಂಟೆಗೆ ಆರತಿ ಹಾಗೂ ಜಾಪ್ಯಾನುಷ್ಠಾನ ಇದೆ. ಜಾಪ್ಯ ಆಯುಷ್ಯ ರಹಿತರಿದ್ದಂಥ ಬೆಳಿ ಒಳ್ಳೆ ಬರಲಿ ಅಂತೇಳಿ ಒಂದು ಜಾಪ್ಯಾನುಷ್ಠಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ. ಜಾಪ್ಯಾನುಷ್ಠಾನ ಆದ ನಂತರ ಯಂಗ್ ಪೀಳಿಗೆ, ಯುವ ಜನಗೆ ಒಂದು ಮನೋರಂಜನಾ ಸಂಗೀತ ಮೇ 24ರಂದು ಅಭಿಷೇಕ, ನಿತ್ಯ ಪೂಜೆ, ವಾಸ್ತು ವಿಧಾನ, ಆರತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಮೇ 25ರಂದು ಭಗವಾನ್ ಪಾರ್ಶ್ವನಾಥ ವಿಧಾನ ಮತ್ತು ಸರಸ್ವತಿ ಮೂರ್ತಿ ಶುದ್ಧೀಕರಣ, ಪಿಯುಸಿ ಕಾಲೇಜಿನ ಪ್ರಾಚಾರ್ಯ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಮೇ 26ರಂದು ಬೆಳಿಗ್ಗೆ 9 ಗಂಟೆಗೆ ಎಜಿಎಂ ಇಂಜಿನಿಯರಿಂಗ್ ಕಾಲೇಜಿನ ಉದ್ಘಾಟನೆಯನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ರಾಷ್ಟ್ರೀಯ ಮುಖಂಡ BL ಸಂತೋಷ್ ಆಗಮಿಸುವರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗುಣಧರನಂದಿ ಮುನಿ ಮಹಾರಾಜರು, ವರೂರಿನ ಧರ್ಮಸೇನ ಭಟ್ಟಾರಕ ಸ್ವಾಮೀಜಿ, ನಾಂದನಿಯ ಜನಸೇನ ಭಟ್ಟಾರಕ ಸ್ವಾಮೀಜಿ, ಕೊಲ್ಲಾಪುರದ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ವಹಿಸುವರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಶಾಸಕರಾದ ಗಣೇಶ್ ಹುಕ್ಕೇರಿ, ಶಶಿಕಲಾ ಜೊಲ್ಲೆ, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮುಂತಾದವರು ಉಪಸ್ಥಿತರಿರುವರು ಎಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಮನೇವಾಡಿಯ ಗುಣಧರ ತೀರ್ಥ ಸಮಿತಿಯ ಪದಾಧಿಕಾರಿಗಳಾದ ಕುಮಾರ್ ಮಗದುಂ, ಬಾಹುಬಲಿ ಶಿರುಗುಪ್ಪೆ, ಬಾಬಣ್ಣ ಕೋತ್, ಜಯಕುಮಾರ್ ಕೋತ್, ತಾತ್ಯಾ ಸಾಹೇಬ್ ಕೋತ್ ಮುಂತಾದವರು ಉಪಸ್ಥಿತರಿದ್ದರು.